ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಧಾರವಾಡದಾಗ ಇದ್ದ ಕಾರ ಒಂದಿನ ಬಂದಿಲ್ಲ. ನಾ ಇಲ್ಲಿ ಹುಬ್ಳಿಗೆ ಬಂದೇನೆ. ಹುಬ್ಳಿಗೆ ಬಂದ್ರೆ ಸಿದ್ದಾರೂಢ ಮಠಕ್ಕೆ ಬಂದಿಲ್ಲ. ನೀ ಬಂದು ಹುಬ್ಳಿಗೆ ಇಲ್ಲಿ ಬಂದು ಸಿದ್ದಾರೂಢ ಮಠಕ್ಕೆ. ಕೈಸ್ ನಾವೆಲ್ಲ ಬಂದೇವಪ್ಪ ಅಂತಂದ್ರೆ ಹುಬ್ಬಳ್ಳಿದಾಗ ಸಿದ್ದಾರೂಢ ಮಠಕ್ಕೆ ಬಂದೇವಿ. ಇಷ್ಟು ದಿನ ಆಯ್ತು ಹುಬ್ಳಿಯಾಗ ಭಾಳ ಸಲ ಬಂದೀನಿ, ಬಟ್ ಸಿದ್ದಾರೂಢ ಮಠಕ್ಕೆ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮಮ್ಮಿ ಬಂದಾರ ನಮ್ಮ ಕೂಡ, ನಾನು ಅವಿ ನಮ್ಮ ಮಮ್ಮಿ ಬಂದೇವಿ. ಸೊ ನಾನು ನೋಡಿಲ್ಲ, ಒಳಗೆ ಹೋಗಿ ತೋರಿಸ್ತೇನಂತ ಅಲ್ಲಿ ತನಕ ಸ್ಟೇಜ್. ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹುಬ್ಳಿಗೆ ಹೋದ್ವಿ. ಹುಬ್ಳಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಅಂತೂ ಆಗಲಿಲ್ಲ. ಸಿದ್ದಾರೂಢ ಮಠಕ್ಕೆ ಹೋಗಿ ಅಜ್ಜಾರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಸಿದ್ದಾರೂಢ ಅಜ್ಜಾರ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದು ಬಾಜು ನಾಯಿ ಇತ್ತು. ಎಷ್ಟು ಕ್ಯೂಟ್ ಇತ್ತು. ಎಲ್ಲರೂ ಬಂದು ಆ ನಾಯಿಗೆ ಮುಟ್ಟಾತಿದ್ರು. ಎಲ್ಲರೂ ಅಂದ್ಕೊಂಡಿದ್ರೆ ಅದು ಕಡಿತೈತೆ ಅಂತ ಹೇಳಿ, ಬಟ್ ಅದು ಭಾಳ ಸಂಭಾಯ್ತಿತ್ತು ನಾಯಿ. ಅಜ್ಜಾರ ದರ್ಶನ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೊಂಟ್ವಿ. ಬಸ್ಸಿಗೆ ವೇಟ್ ಮಾಡಿದ್ವಿ, ಬಸ್ ಅಂತೂ ಬರಲಿಲ್ಲ. ಸೊ ಆಟೋಗಾದ್ರೂ ಹೋದಾತಂತೇಳಿ ಆಟೋಗೆ ಹೋಗ್ಬಿಟ್ವಿ. 1 hour later. ಸೊ ಫ್ಯಾಮ್, ನಾವು ನಿನ್ನೆ ಡೇ 1 ಕಂಪ್ಲೀಟ್ ಮಾಡಿದ್ವಿ. ಡೇ 2 ಇದೆ. ಸೊ ನಾವು ನಿನ್ನೆ ಅಂದಿದ್ವಿ ನಿಮ್ಗೆ ಡೇ 2 ಕಂಟಿನ್ಯೂ ಬ್ಲಾಗ್ ಮಾಡ್ತೇವೆ ಅಂತೇಳಿ, ಬಟ್ ಅರ್ಧಂಬರ್ಧ ತೋರಿಸಿದ್ವಿ. ಸೊ ಇವತ್ತು ನಿಮ್ಗೆ ಪೂರ್ತಿ ತೋರಿಸ್ತೇವೆ ಅಂತ. ಸೊ ಇಲ್ಲಿ ಬಿಲ್ಡಿಂಗ್ ಅನ್ನೋದೈತೆ ನೋಡ್ರಿ ನಿಮ್ಗೆ. ಆ ಬಿಲ್ಡಿಂಗ್ ಅನ್ನೋದೈತಲ್ಲ, ಆ ಬಿಲ್ಡಿಂಗ್ ಒಳಗೂ ಏನೇನು ಅದಾವ ಒಟ್ಟು ಅದು ತೋರಿಸ್ತೇನೆ. ಆಮೇಲೆ ಈಗ ಫಸ್ಟ್ ಅಲ್ಲಿ ಹೋಗ್ತೇನೆ. ಆ ಕಡೆ ಅದಾವ ಸ್ವಲ್ಪ ಆಕಳ ಈ ಕಡೆ ಕುದುರೆಯೋದು. ಸೊ ಎಲ್ಲ ತೋರಿಸಿ ಬಂದು ಆಮೇಲೆ ನಿಮ್ಗೆ ಸಿಗ್ತೇನಂತೆ. ಸೊ ಫ್ಯಾಮಿಲಿ ನೋಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಾಣಿ ಮತ್ತು ಪಕ್ಷಿಗಳ ಸೆಕ್ಷನ್ನ ಸಪ್ರೇಟ್ ಮಾಡಿ ಇಟ್ಟಿದ್ರಲ್ಲಿ ನಾವು ಫಸ್ಟ್ ಅಲ್ಲಿ ಎಂಟ್ರೆನ್ಸಿಗೆ ಹೋದ ಕೂಡಲೇ ನಮ್ಮ ಕಣ್ಣಿಗೆ ಫಸ್ಟ್ ಗಿಳಿಗಳು ಕಾಣಿಸತ್ತಿದ್ವು. ಪಕ್ಷಿಗಳನ್ನೆಲ್ಲ ನೋಡಿದ್ವಿ. ಅದ್ರ ಬಾಜುಕ ಫಿಶ್ದೆಲ್ಲ ಇಟ್ಟಿದ್ರೆ ಅವು ಬರೀ ಪ್ರದರ್ಶನಕ್ಕಷ್ಟೇ ಎಲ್ಲ ಮಾರಾಕಂತೂ ಇಟ್ಟಿದ್ರೆ. ಭಾಳ ಮಂದಿನೂ ಖರೀದಿ ಮಾಡತ್ತಿದ್ರು. ಆಮೇಲೆ ಸಪ್ರೇಟಲ್ಲಿ ಇನ್ನೊಂದೇನೋ ಪಾಟ್ ಟೈಪ್ ಮಾಡಿದ್ರೆ ಕೆರೆ ಥರ ಸಣ್ಣದು, ಅದರೊಳಗೆಲ್ಲ ಕಲರ್ ಎಲ್ಲ ಫಿಶ್ ಎಲ್ಲ ಇದ್ವು. ಮಸ್ತ್ ಇದ್ವು ನೋಡೋಕ್ಕೆಲ್ಲ. ಈಗ ನೀವು ಇಲ್ಲಿ ನೋಡಾತಿರೋದು ಆಕಳದ ಹಾಲು ಹಿಂಡು ಮಷಿನ್. ಮುಂಚೆ ಎಲ್ಲ ಕೈಲಿ ಹಿಂಡ್ತಿದ್ರೆ, ಇವಾಗ ಮಷಿನ್ ಬಂದ್ಬಿಟ್ಟಾವ. ಆದಷ್ಟು ಎಲ್ಲರೂ ದಯವಿಟ್ಟು ಕೈಲಿ ಆಕಳದ ಹಾಲು ಹಿಂಡ್ರಿ ಅಂತ ಕೇಳ್ಕೊತೀನಿ. ಕೃಷಿ ಮೇಳದಾಗ ಎತ್ತು ಆಕಳ ಇವೆಲ್ಲ ಇಲ್ಲ ಅಂದ್ರೆ ಹೆಂಗೆ. ಇಲ್ಲಿ ನೋಡಾತಿರೋದು ನೀವು ಎತ್ತು ಎಷ್ಟು ಚಂದ ಅದಾವ ಅಂದ್ರೆ ಕಣ್ಣು ಹತ್ತಾವ ನೋಡಿದ್ರೆ. ಅವ್ರ ಕಣ್ಣುಗಳು ನೋಡ್ರಿ, ಅವ್ರ ಕೊಂಬ ನೋಡೋಕೆಲ್ಲ ಎಷ್ಟು ಚಂದ ಅದಾವ. ಹೊಡೆ ಇನ್ನೊಂದು ಜಾಲ ಹೊಡೆ. ಸೊ ಫ್ಯಾಮ್, ನಾವು ಈಗ ಜಸ್ಟ್ ಅಲ್ಲಿ ಎಲ್ಲ ನೋಡಿ ಬಂದ್ವಿ. ಆಕಳ ಗೀಕಳ, ಆಮೇಲೆ ಎಮ್ಮೆ. ನೋಡಿಲ್ದ ಸ್ವಲ್ಪ ಹಿಂದೆ ಮುಂದೆ ನೋಡ ಏನಾತ ಎಲ್ಲ ತುಳಿದ್ಲ. ಪ್ಯಾಂಟ್ ಏನ್ ಮಾಡಕ್ ಬರಲ್ಲ, ರಾಡಿದ ರಾಳೆ ಮಳ್ಯಾಗ ಕ್ರಾಕ್ಸ್ ಬಡ್ಸಿದಕ್ಕೆಲ್ಲ ಪ್ಯಾಂಟ್ ರಾಡಿ ಅದ. ಇರ್ಲಿ ವೈನ್ ನೋಡಕ್ ಬರಲ್ಲ. ಸೊ ಫ್ಯಾಮ್, ಈಗ ಜಸ್ಟ್ ನಾವು ಇಲ್ಲಿ ಬಿಲ್ಡಿಂಗ್ ಒಳಗೆ ಹೊಂಟೇವೆ. ಸೊ ಬಿಲ್ಡಿಂಗ್ ಒಳಗೆ ಏನೇನೈತೆ ಅಂತ ನಿಮ್ಗೆ ತೋರಿಸ್ತೇನಂತ. ಸೊ ನೀವು ನೋಡ್ರಿ. ಸೊ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ದಾಗ ಹಾಕೋದು ಮರಕ್ಕೆ ಹೋಗ್ಬೇಡ್ರಿ. ಸೊ ಬರ್ರಿ ಫ್ಯಾಮ್, ನಿಮ್ಗೆ ಒಳಗೆ ತೋರಿಸ್ತೇನಂತ. ನಾವೀಗ ಬಂದೇವಿ ಫಲಪುಷ್ಪ ಪ್ರದರ್ಶನಕ್ಕೆ. ಹೋದ ಕೂಡಲೇ ಫ್ಲವರ್ಸ್ ಎಲ್ಲ ಹಾಕಿ ಮಸ್ತ್ ವೆಲ್ಕಮಿಂಗ್ ಮಾಡುವಂಗೆ ಡೆಕೋರೇಷನ್ ಎಲ್ಲ ಭಾರಿ ಮಾಡಿದ್ರೆ. ಒಳಗೆ ಹೋದ ಕೂಡಲೇ ನಮಗೆ ಫಸ್ಟ್ ಕಂಡಿದ್ದೇನಪ್ಪ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮದ ಮೂರ್ತಿ.
ಡಿಫ್ರೆಂಟ್ ಆಗಿರುವಂಥ ಕಾಳುಗಳನ್ನ ತೊಗೊಂಡು ಭತ್ತಗಳನ್ನ ತೊಗೊಂಡು ಎಷ್ಟು ಚಂದ ರೆಡಿಯಾಗಿ ನೀಟಮ್ಗೆ ಜೋಡ್ಸ್ಯಾರ ನೋಡ್ರಿ. ಇದು ನೋಡಿದ್ರೆ ಫುಲ್ ರೆಡಿಮೇಡ್ ಅನಿಸುತ್ತೆ, ಆದರೆ ರೆಡಿಮೇಡ್ ಅಲ್ಲ ಇವೆಲ್ಲ ಅವರ ಕೈಲೇ ತಾವ ಖುದ್ದಾಗಿ ಮಾಡಿರುವಂಥ ಕಾಳು ಭತ್ತ ಇವೆಲ್ಲ ಪ್ರದರ್ಶನಕ್ಕೆ ನೋಡಲಿ ಜನ ಅಂಥೇಳಿ ಇಟ್ಟಾರ. ಅಗ್ರಿಕಲ್ಚರ್ ಒಳಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಬೆಳೆದಿರುವಂಥ ಹಣ್ಣು ಹಂಪಲ ತರಕಾರಿಗಳಿಂದ ಯೂಸ್ ಮಾಡಿಕಾರ ದೇವಿದ ರೂಪ ಮಾಡ್ಯಾರ. ಅದಷ್ಟು ಅಲ್ದ ಎತ್ತುಗಳ್ದು ಹೂವೆಲ್ಲ ಹಾಕಿ ಫುಲ್ ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ. ನೋಡಿದ್ರೆ ಅವ ಅನ್ಸಂಗ ಎಲ್ಲ ಮೇ ಬಿ ಡಿಸೈನ್ ಮಾಡ್ಯಾರ ಅನಿಸ್ತೈತಿ, ಬಟ್ ಎಲ್ಲ ಇವು ನ್ಯಾಚುರಲ್ ಆಗಿ ಹೂವು ಹಣ್ಣುಗಳಿಂದ ರೆಡಿ ಮಾಡ್ಯಾರ. ಶ್ರೀರಾಮನ ಮಂದಿರ ಅಯೋಧ್ಯದಾಗ ಹೆಂಗೈತಲ್ಲ ಹಂಗೆ ಸೇಮ್ ಇಲ್ಲಿನೂ ರೆಡಿ ಮಾಡಿ ಹಂಗೆ ಇಟ್ಟಿದ್ರೆ ಎಷ್ಟು ಚಲೋ ಕಾಣತೈತೆ ಅಂದ್ರೆ ಸೇಮ್ ಅಲ್ಲಿ ಹೆಂಗೈತಿ ಹಂಗೆ ಕಾಣತೈತೆ. ಶ್ರೀರಾಮ ಮಂದಿರ ಬಾಜು ಕಳಂಗ್ಲಿ ಮೇಲೆ ಮಸ್ತ್ ಡಿಸೈನ್ ರೆಡಿ ಮಾಡಿದ್ರು ಅವ್ರು. ಹೆಂಗಂದ್ರೆ ಹನುಮಾನಿಂದ ಸೊಂಗಳ್ಳಿ ರಾಯನಂದ ಮತ್ತು ಲಾಸ್ಟಿಗೆ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರಿಂದು ಮಾಡಿದ್ರು. ಸೊ ಇಲ್ಲಿ ಅಬ್ದುಲ್ ಕಲಾಂನು ಕಾಣತೈತಿ. ಆಮೇಲೆ ಇಲ್ಲಿ ಐತೆ ನೋಡ್ರಿ ಸೇಮ್ ಪುನೀತ್ ರಾಜ್ಕುಮಾರ್ ಫೋಟೋನ ಕಾಣತೈತಿ. ಹೂವಿನ ಗಿಡ ಅದು ಎಷ್ಟು ಚಂದ ರೆಡಿ ಮಾಡ್ಯಾರ ಅಂದ್ರೆ ಸೇಮ್ ರೆಡಿಮೇಡ್ ತರ್ಸ್ಯಾರ ಹಂಗೆ ಅನ್ನತಿತ್ತು. ಸೊ ಬಟ್ ಹಂಗೆ ರೆಡಿಮೇಡ್ ತರ್ಸಿಕ್ಕಿಲ್ಲ ಅವ್ರೆ, ಸೊ ಎಲ್ಲ ಕೈಲೇ ಮಾಡಿದ್ದು. ಈಗ ನೀವೇನು ನೋಡಾತಿರಲ್ಲ ಚಕಡಿ ಆಕಳ ಎತ್ತಿನ ಗಾಡಿ ಇವೆಲ್ಲ ಕೈಲೇ ಮಾಡಿರುವಂಥ ವಸ್ತುಗಳು. ಯಾವುದೇ ಥರದ ಪ್ಲಾಸ್ಟಿಕ್ ಯೂಸ್ ಮಾಡಿರಂಗಿಲ್ಲ, ಎಲ್ಲ ಕೈಲೇ. ಆಮೇಲೆ ತೆಂಗಿನಕಾಯಿ ಈ ಥರದ್ದೆಲ್ಲ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಹ್ಯಾಂಡ್ಮೇಡ್ ಆಗಿ ಮಾಡ್ಯಾರ. ಸೊ ಫ್ಯಾಮ್ ನಾನು ಅನ್ಕೋತೀನಿ ನೀವು ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡಿಯೋ ನೋಡಿರಿ ಅಂತ ಹೇಳಿ ಅನ್ಕೋತೀನಿ. ಸೊ ನನಗೆ ಎಷ್ಟು ಆಗೈತಿ ಅಷ್ಟು ಆಲ್ಮೋಸ್ಟ್ ಆಲ್ 99% ಪೂರ್ತಿ ತೋರಿಸ್ತೇವೆ ನಾವು. ಸೊ ಒಂದರಿಗಿಂತ ಒಂದು ಚಲೋ ಇದ್ದು ಏನು ಮಾತಾಡ್ಬೇಕು ನಮಗೆ ತಿಳಿಯಾದ್ರಿಗಿಲ್ಲ, ಅಷ್ಟು ಚಲೋ ಮಾಡಿದ್ರಿ ಈ ಸಲ ಡಿಸೈನ್ ಎಲ್ಲರೂ. ಸೊ ಆರ್ಟಿಸ್ಟ್ಗಳು ಮಸ್ತ್ ಮಾಡ್ಯಾರ. ಸೊ ನಾವು ಎಲ್ಲೆಲ್ಲಿ ಆಗಿವೋ ಅದ್ರ ಸ್ವಲ್ಪ ಕ್ಲಿಪ್ ಹಾಕೇನೆ ಅರ್ಧ ಅಂತೇಳಿ. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಸೊ ಪಾರ್ಟ್ 1 ಮಾಡಿದ್ವಿ, ಪಾರ್ಟ್ 2 ಅಂತ ಅನ್ಕೋರಿ. ಸೊ 2 ವಿಡಿಯೋ ಅದು ಇದೆ ಕೃಷಿ ಮಾಡೋದು. ಸೊ ಫ್ಯಾಮ್ ನಿಮ್ಗೆ ನಾನು ಅನ್ಕೋತೀನಿ ಇಷ್ಟ ಆಗೈತೆ ಅಂತೇಳಿ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡಿರಿ. ಸೊ ಫ್ಯಾಮ್ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್.